ಸರ್ ರೀಸೆಂಟಾಗಿ ಅಗ್ನಿ 6 ಮಿಸೈಲ್ ನ್ಯೂಸ್ ಒಳಗೆ ಐತಿ. ಇದ್ರ ಬಗ್ಗೆ ತಿಳ್ಕೊಂಬ ಸರ್. ಇದ್ರ ರೇಂಜ್ ಹೇಳುತ್ತೆ ನಿಮ್ಗೆ 9,000ರಿಂದ 12,000 ಕಿಲೋಮೀಟರ್ ಹೋಗುತ್ತೆ ಸರ್. ನಡಿ ಮುಗ್ದೋಯ್ತು. ವಾಷಿಂಗ್ಟನ್ DC ಮಟ್ಟ ಹೋಗುತ್ತಾ ಸರ್. ಎಲ್ಲ ಗಾಡಿಗಳಿಗೂ ಇಷ್ಟು ಲೋಡ್ ಅಂತ ಕಿಶಿಂದ ಹೇಳಿರ್ತಾರಲ್ಲ, ಸೇಮ್ ಹಾಗೆ 3 ಟನ್ ಲೋಡ್ ಹಾಕೋಬೋದು ಸರ್. ಇಷ್ಟು 3 ಟನ್ ಲೋಡ್ ಹಾಕೋದು ಮ್ಯಾಗ ಹೋಗಿ ಕಿಶಿಂದ ಸೆಲೆಬ್ರೇಷನ್ ಮಾಡಿಬಿಡ್ತಾ. ಹೆಂಗಪ್ಪ ಅಂತ ಹೇಳ್ತೇನೆ ನಿಮ್ಗೆ. ಇದು ಅಗ್ನಿ 6 ಮಿಸೈಲ್ ಸರ್. ಇಲ್ಲಿಂದ ಹಾರಿಸಿದ್ರಪ್ಪ ಅಂದ್ರೆ ಹೋಗುತ್ತಾ. ಇದು 70 ಟನ್ ಇರುತ್ತೆ. ಮ್ಯಾಗ 3 ಟನ್ ಇದು ಲೋಡ್ ಹಾಕೋತೈತಿ. ಏನು ನ್ಯೂಕ್ಲಿಯರ್ ಮಿಸೈಲ್, ಅವು ಏನು ಮಲ್ಟಿಪಲ್ ವಾರೆಡ್ ಸರ್. ಇದು ಹಾರುತ್ತೀಗ ಈ ಭೂಮಿಲಿಂದ ಹಾರುತ್ತಾ ಮ್ಯಾಗ ಹೋಗಿ ಕಿಶಿಂದ ನೀವು ಎಲ್ಲಿ ಪಾಕಿಸ್ತಾನ ಟಾರ್ಗೆಟ್ ಮಾಡಿದ್ರಪ್ಪ. ಪಾಕಿಸ್ತಾನ ಈ ಕಡೆ ಐತಲ್ಲ, ಈ ಕಡೆ ತಿರುಗಿಸಿದ ಈ ಕಡೆ ಹೋಗಿ ಕಿಶಿಂದ ಪಾಕಿಸ್ತಾನ ಒಳಗೆ ಯಾವ ನೀವು ಟಾರ್ಗೆಟ್ ಸೆಟ್ ಮಾಡಿರ್ತಾರಲ್ಲ, ಅವು ಒಂದೊಂದು ಹೋಗಿ ಕಿಶಿಂದ ನ್ಯೂಕ್ಲಿಯರ್ ಮಿಸೈಲ್ ಟಾಪ್ ಬತ್ತಲ್ಲಿ ಬೀಳ್ತಾವೆ ಸರ್. ಅಗದಿ ಸ್ಪೀಡ್ ಒಳಗೆ. ಇದ್ರ ಸ್ಪೀಡ್ ಕೇಳಿದ್ರೆ ಗ್ಯಾಬ್ರ ಐತ್ರಿ ನೀವು. 24,000 km/h ನಡಿ ಮುಗ್ದ ಹೋಯ್ತು ಸರ್. ನಮ್ಮ ಶಬ್ದದ ವೇದಿಕೆನ 23 ಪಟ್ಟು ಸ್ಪೀಡ್ ಐತಿದು. ಮತ್ತು ಮಿಸೈಲ್ಗಳು ಹೆಂಗಿರ್ತಪ್ಪ ಅಂದ್ರೆ ಈಗ ಖಾಲಿ ಇರ್ತಾವೆ ಸರ್. ಒಂಥರ ಬಸ್ ಇದ್ದಂಗೆ, ಬಸ್ ಲಾರಿ ಇದ್ದಂಗೆ. ನೀವು ಏನು ಹಾಕ್ತಿರಿ ತೊಗೊಂಡು ಹೋಗುತ್ತಾಟೆ. ಇದನ್ನ ಮಿಲಿಟ್ರಿಗೂ ಯೂಸ್ ಮಾಡ್ಕೋಬೋದತ್ತ. ಆ ನ್ಯೂಕ್ಲಿಯರ್ ಮಿಸೈಲ್ ಇರ್ತಲ್ಲ, ಅದನ್ನ ತೆಗೆದು ಇಟ್ಕೇಸಿಂದ ಅಲ್ಲಿ ಸೈಡಿಗೆ ಇಟ್ಕೇಸಿಂದ ಸ್ಯಾಟಲೈಟ್ಗಳು ಇಟ್ಕೇಸಿಂದ ಹಾರಿಸ್ಬೋದತ್ತ ಮ್ಯಾಗ. ಆ ನಮ್ಮನೆ ಅಡ್ವಾಂಟೇಜ್ ಐತೆ ಸರ್. ಅಂದ್ರೆ ಅಷ್ಟು ಕೆಪಬಲ್ ಐತಿದು. 70 ಟನ್ ಇದು ವೇಟ್ ಇರುತ್ತೆ ಅಗ್ನಿ 6 ನೋಡಿ ಸರ್. 70 ಟನ್ ಅಂದ್ರೆ ಎಷ್ಟಾಯ್ತು? 70,000 kg ಆಯ್ತು. ನಮ್ಮ DRDO ಚೀಫ್ ಕ್ವಶನ್ ಕೇಳ್ತಾರೆ, ಮತ್ತೆ ಅಗ್ನಿವೀರ್ 6 ಯಾವ ಮಾಡ್ತೀರಿ ಅನ್ನೋಣ. ನಾವು ರೆಡಿನ ಅದೇರಿ. ಜಸ್ಟ್ ಬರೀ ನಮ್ಮ ಮೋದಿ ಸಾಹೇಬ್ರು ಹ್ಞೂ ಅನ್ಬೇಕು. ನಮ್ಮ ಮೋದಿ ಸಾಹೇಬ್ರು ವಾಟ್ಸಪ್ ಒಳಗೆ ಓಕೆ ಕ್ಯಾರಿ ಆನ್ ಅಂದ್ಬಿಟ್ರೆ ಮುಗಿದೋಯ್ತು. ನಾಳೆ ಮರುದಿವಸ ರೆಡಿ ಮಾಡಿ ಹಾರಿಸಿ ಬಿಡ್ತೀವಿ. ಅದನ್ನ ಎಲ್ಲಿ ಮಾಡ್ತೀವಿ ಅಂದ್ರೆ ಟೆಸ್ಟಿಂಗ್ ಗುಜರಾತ್ ಸೈಡ್ ಸರ್. ಪಾಕಿಸ್ತಾನದವ್ರು ನೋಡ್ಬೇಕಲ್ಲ ಒಂದಿಟ್ಟು. ಅವ್ರು ಎದಿ ಮ್ಯಾಗ ಇಟ್ಟು ಟೆಸ್ಟಿಂಗ್ ಮಾಡೋದು. ಈ ಕಡೆ ಬಾಂಗ್ಲಾದೇಶದವ್ರು ಓವರ್ ಮಾಡಿದ್ರೆ ವೆಸ್ಟ್ ಬೆಂಗಾಲ್ ಒಳಗೆ ಇಟ್ಟು ಟೆಸ್ಟಿಂಗ್ ಮಾಡೋದು. ಅಂದ್ರೆ ಇಬ್ಬರಿಗೆ ಗೊತ್ತಾಗಬೇಕು ಅತ್ತೊಂದು ಕಿಸಿಂದ. ಅಟ್ಟು ಮೀರು ಓವರ್ಯಾಕ್ಟಿಂಗ್ ಮಾಡಿದ್ರೆ ಅಂಡಮಾನ್ ನಿಕೋಬಾರ್ ಒಳಗೆ ಇಟ್ಟು ಟೆಸ್ಟ್ ಮಾಡೋದು ಸರ್. ಅಲ್ಲಿ ಚೈನಾದವ್ರು ಅದಾರ, ಚೈನಾದವ್ರಿಗೆ ಒಂದಿಟ್ಟು ಗೊತ್ತಾಗಲಿ. ಮತ್ತು ಇದನ್ನ ನಮ್ಮ ಮೋದಿ ಸಾಹೇಬ್ರು ಯಾಕೆ ಹ್ಞೂ ಅಂದಿಲ್ಲಪ್ಪ ಅಂತ ಅದಕ್ಕೂ ರೀಸನ್ ಕೊಡ್ತಾನೆ ಸರ್. ಯಾಕಂದ್ರೆ ಗೋರ್ಮೆಂಟ್ ಪ್ರೆಷರ್ ಇರುತ್ತೆ. ಈಗ ಅಲ್ಲಿ ಆಲ್ರೆಡಿ ನಮ್ಮ ಅಗ್ನಿ 5 ಚೈನಾ ಮಟ್ಟ ರೀಚ್ ಆಗೋಷ್ಟು ಐತಿ. ಅದು ಮಲ್ಟಿಪಲ್ ವಾರೆಡ್. ಅದು 1.5 ಟನ್ ನ್ಯೂಕ್ಲಿಯರ್ ವಾರೆಡ್ ತೊಗೊಂಡು ಹಾಕೋದು ಸರ್. ಚೈನಾ ಆಲ್ರೆಡಿ ಕ್ಯಾಪ್ಚರ್ ಐತಿ, ಕೈಯ ಸಿಕ್ಕತಿ. ಅಮೇರಿಕಾ ಇಲ್ಲ. ಸೊ ಇದನ್ನ ಅಗ್ನಿ 6 ಮಾಡಿಬಿಟ್ಟಪ್ಪ ಅಂದ್ರೆ ಅಮೇರಿಕಾ ಅದರ ರೇಡರ್ ಒಳಗೆ ಸಿಗಿ ಬಿದ್ದು ಬಿಡುತ್ತೆ ಸರ್. ಆರಾಮ್ ಅಮೇರಿಕನ್ ಟಾರ್ಗೆಟ್ ಮಾಡ್ಬೋದು ನಾವು ಇಲ್ಲಿಂದ ಕೂತ ಸರ್. ಅವ್ರು ಅಮೇರಿಕಾದ ಹೋಗ್ತಾರ. ನಿಮ್ಮ ಶತ್ರು ಯಾರು? ಪಾಕಿಸ್ತಾನ ಮತ್ತು ಈ ಕಡೆ ಚೈನಾದವರು. 12,000 km ರೇಂಜ್ ಮಟ್ಟ ಯಾಕೆ ಮಾಡತ್ತೀರಿ? ಏನು ನಮ್ದು ಏನಾರ ಸೆಲೆಬ್ರೇಷನ್ ಮಾಡ್ತೀರೇನು? ಯಾಕಂದ್ರೆ ನಾವು ಟ್ರಂಪ್ ಸಾಹೇಬ್ರು ಅವಾಗ ಏನಾರ ನಿಮಗೆ ಬೇದಾರ ಮತ್ತು ಸಿಟ್ಟು ಇಟ್ಕೊಂಡು ಹಾರಿಸಿದ್ರಪ್ಪ ಅಂತ ಕಿಶಿಂದು ಔಟ್ ಟೆನ್ಷನ್ ಸರ್ ಅಮೇರಿಕಾದವರು. ಮತ್ತು ಇದು ಎಲ್ಲಿ ಮಟ್ಟ ರೀಚ್ ಆಗುತ್ತಪ್ಪ ಅಂದ್ರೆ ಚೈನಾ ನಮ್ಮ ಕಂಟ್ರೋಲ್ ಸುತ್ತ ಇಡೀ ಭೂಮಿನ ಅರ್ಧ ಸುತ್ತಾಕಿ ರುಬ್ಬಿಬಿಡುದು ಯಾರು ಏನ್ರ ಅಂದ್ರೆ ಸರ್. ವೆಪನ್ಗಳು ಇಟ್ಕೋಬೇಕು ಇಂಥ ಹೈ ರೇಂಜ್. ಯಾಕಪ್ಪ ಅಂದ್ರೆ ಈಗ ಮಂದಿ ಭಾಳ ಓವರ್ ಆಕ್ಟಿಂಗ್ ಮಾಡತ್ತೆ ಸರ್. ಇಲ್ಲೇ ನೋಡ್ರಿ ನೀವು ನಿಮ್ಮ ಪಾಡಿ ನೀವು ಇರ್ತೀರಿ ಅಂದ್ರೆ ಮಂದಿ ಸುಂಬಿಡುದಿಲ್ಲ, ಓವರ್ ಆಕ್ಟಿಂಗ್ ಮಾಡ್ತಿರ್ತಾರ. ಏನಿಲ್ಲ ಸರಳ ಒಂದು ಗನ್ ತೊಗೊಂಬಂದು ಕೇಸಿಂದ ಇಟ್ಕೊಂಡು 2 ವಾಟ್ಸಪ್ ಸ್ಟೇಟಸ್ ಇಟ್ಬಿಡ್ರಿ ನೀವು. ಯಾವ ಗನ್ ಅಂತ ಕೇಸಿಂದ ಸರಳ ನಿಮ್ಗೆ ಯಾರು ಡಿಸ್ಟರ್ಬ್ ಮಾಡೋದಿಲ್ಲ. ಸೊ ವೆಪನ್ ಈಸ್ ಫಾರ್ ಪೀಸ್ ಅಬ್ದುಲ್ ಕಲಾಂ ಅವ್ರು ಅಂದಿದ್ರು ಇದ್ರ ಸಂಬಂಧ ಸರ್. ಹಂಗೆ ನಾವು ಮಿಸೈಲ್ ಇಟ್ಕೊಂಡಪ್ಪ ಅಂದ್ರೆ ಓವರ್ ಆಕ್ಟಿಂಗ್ ಮಾಡಕ್ಕೆ ಹೋಗ್ಲಿ ಮಾರ. ಅಗ್ನಿ 6 ಐತು ಮಾರ ನಮ್ಮನೆ ಸೆಲೆಬ್ರೇಷನ್ ಮಾಡ್ತಾರೆ ಅವ್ರ ಸುಮ್ ಸೈಲೆಂಟ್ ಆಗಿಬಿಡ್ತಾರೆ ಸರ್. ಹಿಂಗಿರ್ತದೆ ರೀಸನ್.